ಕಾಫಿ ಮುಗಿಸ್ಕೊಂಡು ವೆದರ್ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ವೆದರ್ ಹೆಂಗೈತೆ ಅಂತ. ಈ ಕಡೆ ಎಲ್ಲ ಫುಲ್ಲು ಸ್ನ್ಯಾಪಿಗೆ ಬಂದರು. ನ್ಯೂ ವ್ಲಾಗರ್ ಫುಲ್ ಸ್ನ್ಯಾಪ್ ತೊಗೊಳಕ್ಕೆ ಬಂದಿದ್ದಾರೆ. ಈ ಕಡೆನೂ ಚೆನ್ನಾಗಿದೆ ವೆದರು, ಹಿಂಗೂ ಚೆನ್ನಾಗೈತೆ ಇದು ಚೆನ್ನಾಗೈತೆ. ಗಾಯ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಕಾಲೇಜ್ಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮಮ್ಮ ರೀಲ್ಸ್ ನೋಡ್ತಿದ್ದು ಸೌಂಡ್ ಆಫ್ ಮಾಡಿಬಿಟ್ಟು ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ. ಅವ್ರು ಟಿ ವಿ ನೋಡ್ತವ್ರೆ, ನಾನು ನೀರು ಕುಡಿಬೇಕು. ಅದಕ್ಕೆ ನೀರು ತುಂಬ್ತಾ ಇದ್ದೀನಿ. ಟೀ ಐತೆ, ಟೀ ಕುಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡಿದೆ. ಬಟ್ ನೋಡೋಣ, ಇವಾಗ ಆಗಲ್ಲ, ಟೀ ಎಲ್ಲ ಕುಡಿಯೋಷ್ಟು ಟೈಮ್ ಇಲ್ಲ. ಇವಾಗ ಹೊರಡ್ತೀನಿ, ಟೈಮ್ ಆಗಿದೆ ಆಲ್ರೆಡಿ 1:30 ಇರೋದು, ಆದರೂ ಹೋಗ್ತೀನಿ. ಇದು ಯಾಕೋ ವೆದರ್ ಸ್ವಲ್ಪ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ವೆದರ್ನ ಯಾವಾಗಲೂ ಪಕ್ಕ ನಾವು. ಅದಕ್ಕೋಸ್ಕರನೇ ನಾವು ಇವಾಗ ನಮ್ಮ ವಾಹನವನ್ನು ಈಚೆ ತೆಗೆದು ಹೊರಡ್ತೀವಿ. ಇಲ್ಲಿ ಇದರಲ್ಲಿ ಬೆಳಗ್ಗೆನೇ ಒಂದು ಫಿಶ್ ಸತ್ತೋಯ್ತು, ಏನೋ ಗೊತ್ತಿಲ್ಲ. ಅದು ಟ್ಯಾಂಕ್ ತೊಳಿಬೇಕು ಫಸ್ಟ್, ಅದನ್ನಾದರೂ ಬಂದ್ಬಿಟ್ಟು. ಈ ವಾರದಲ್ಲಿ 2 ಸತ್ತೋಗ್ಬಿಟ್ಟೈತೆ. ಆದಮೇಲೆ ಕ್ಲೌಡ್ಸ್ ಎಲ್ಲ ಬಂದೈತೆ. ಇವತ್ತು ತುಂಬ ದಿನ ಆದಮೇಲೆ ಕ್ಲೌಡ್ಸ್ ಐತೆ. ಜಾಸ್ತಿ ನಾಯ್ಸ್ ಆಗೋಯ್ತು ನಮ್ಮ ಏರಿಯಾದಲ್ಲಿ. ಗೈಸ್ ಇವಾಗ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಕಾಫಿ ಮುಗಿಸ್ಕೊಂಡು ವೆದರ್ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ವೆದರ್ ಹೆಂಗೈತೆ ಅಂತ. ಈ ಕಡೆ ಎಲ್ಲ ಫುಲ್ಲು ಸ್ನ್ಯಾಪಿಗೆ ಬಂದರು. ನ್ಯೂ ವ್ಲಾಗರ್ ಫುಲ್ ಸ್ನ್ಯಾಪ್ ತೊಗೊಳಕ್ಕೆ ಬಂದಿದ್ದಾರೆ. ಈ ಕಡೆನೂ ಚೆನ್ನಾಗಿದೆ ವೆದರು, ಹಿಂಗೂ ಚೆನ್ನಾಗೈತೆ ಇದು ಚೆನ್ನಾಗೈತೆ ನೋಡಿ. ಇದು ಚೆನ್ನಾಗೈತೆ. ಅಯ್ಯೋ ಏನು ಫುಲ್ ಹೆಂಗೆ ಅಂದರೆ ಫುಲ್ ಎಲ್ಲ DSಗೆ ನೆಕ್ಸ್ಟ್ ನಮ್ಮ ಹುಡುಗರೆ ಹೋಗೋದು. ಇವನು ಇದು ವಿಡಿಯೋ ರೆಕಾರ್ಡಿಂಗು. ಯಾವ್ದಣ್ಣ ಇದು? ಬರ್ತಿದ್ದಂಗೆ ಹಂಗೆ ಹೋಗ್ಬಿಟ್ಟು ಹಾಲು ತಗೊಂಡು ಕೂಡ ಮನೆಗೆ ಬಂದುಬಿಟ್ಟಿದ್ದೀನಿ. ನಮ್ಮಮ್ಮ ನೀರು ಹಿಡಿತಾವ್ರೆ ಕೂತ್ಕೊಂಡು. ನಾವು ಹಾಲೆಲ್ಲ ತೊಗೊಂಬಂದಿದ್ದಾಯಿತು. ಇವಾಗ ಡ್ರೆಸ್ ಇಲ್ಲ, ಸ್ವಲ್ಪ ಫೇಸ್ ಕ್ಲೀನ್ ಮಾಡಿ ಬೆಳಿಗ್ಗೆ ಇಟ್ಟಿದ್ದು ನಮ್ಮ ಇನ್ನೂವರೆಗೂ ಇದೆ. ಗಾಡಿ ಒಳಗಡೆ ಹಾಕ್ಬೇಕು. ಇನ್ನು ಗಾಡಿ ಈಚೆ ಇದೆ, ಗಾಡಿನ ಒಳಗಡೆ ಹಾಕ್ಬಿಟ್ಟು ನಾವು ಅಂಗಡಿ ಹತ್ರ ಹೋಗೋಣ. ಡ್ರೆಸ್ ಮತ್ತೆ ಅದೇ ಪದೇ ಅದೇ ಬರ್ತೈತೆ. ಗಾಡಿನ ಫಸ್ಟ್ ಒಳಗೆ ಹಾಕ್ಬಿಟ್ಟು ಹೊಡ್ತೀವಿ ನಾವು ಅಂಗಡಿ ಹತ್ರ. ಮ್ಯಾಚಿಂಗ್ ಫುಲ್ ಡ್ರೆಸ್ ಔಟ್ಫಿಟ್ಟು, ನೈಟ್ ಪ್ಯಾಂಟ್ ಜೊತೆ ಅದೇ ಕಲರ್ ಶರ್ಟ್, ಅದೇ ನೈಟ್ ಪ್ಯಾಂಟ್ ಮಾತ್ರ ಸೇಮ್ ಮ್ಯಾಚಿಂಗ್ ಆಗೋಗ್ಬಿಟ್ಟಿದೆ. ಹೊರಟೆ ನಾನು ಅಂಗಡಿ ಹತ್ರ. ಅದಕ್ಕೋಸ್ಕರನೇ ಲೈಟ್ ಆಫ್ ಮಾಡಿದ್ದ. ಆಮೇಲೆ ಇದಕ್ಕೂ ಬೈದು ಬಿಡ್ತಾರೆ. ಗೈಸ್ ಇವಾಗ ಅಂಗಡಿ ಕ್ಲೋಸ್ ಮಾಡಿದಾಯ್ತು. ಅಂಗಡಿ ಕ್ಲೋಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನಮ್ಮ ರೋಡಲ್ಲಿ. ಇನ್ನೇನು ಮನೆಗೆ ಹೋಗಬೇಕು, ಟೈಮ್ ಆಯಿತು ಆಲ್ರೆಡಿ 8:30. ಅದಕ್ಕೋಸ್ಕರ ಮನೆಗೆ ಬಂದೆ. ಇವಾಗ ಗಾಡಿನ ಒಳಗಡೆ ಹಾಕಬೇಕು. ನಮಗೆ ಡೈಲಿ ಇದೊಂದು ಡ್ಯೂಟಿ, ಗಾಡಿ ಈಚೆ ತೆಗೆಯೋದು ಅದನ್ನ ಮಾತ್ರ. ಇದು ನಮ್ಮ ಅಮ್ಮ ತೆಗೆದಿರ್ತಾರೆ. ಇದನ್ನು ಇವಾಗ ಒಳಗಡೆ ಹಾಕ್ಬಿಟ್ಟು ನಾವು ಒಳಗೆ ಹೋಗೋಣ. ಏನಾರು ಪಾಕೆಟ್ಸ್ ಒಳಗಡೆ ಸೇರ್ಕೊಂಡ್ಬಿಟ್ರೆ ಕಷ್ಟ ಅಂತ ಗಾಡಿನ ಒಳಗಡೆ ಹಾಕ್ಬಿಡೋದು ನಾವು. ನೋಡಿ ಫುಲ್ ಕ್ಲಿಯರಾಗಿ ನೀಟಾಗಿ ಕಾಣಿಸ್ತಾ ಐತೆ. ನಾನೇನು ಚಂದ್ರನ. ಇವಾಗ ಜಸ್ಟ್ ಊಟ ಆಯಿತು. ಕಲ್ಲರೇ ಹೋಗ್ಬಿಟ್ಟೆ. ಅದಕ್ಕೆ ಹೆಂಗೆ ತಿರುಗ್ತಾ ಇದ್ದೆ ಏರಿಯಾದಲ್ಲೇ, ಸುಮ್ಮನೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಇನ್ನೂ ಯಾರೋ ಬರೋಲ್ಲ. ಆಗೆಲ್ಲ ಬರೀ ಡೇ ಕಡಿಮೆ ಆಗಿ ನೈಟ್ ಜಾಸ್ತಿ ಆಗಿಬಿಟ್ಟೈತೆ. ಬರೀ ನೈಟ್ ಹೊತ್ತು ತೋರಿಸೋದು. ನಮ್ಮ ಗಿಡ ಎಲ್ಲ ಫುಲ್ ಇವತ್ತು ಮಳೆಯಲ್ಲಿ ಇರೋದು. ಇವಾಗ ಸ್ವಲ್ಪ ನೀಟಾಗಿ ಸ್ವಲ್ಪ ಎಲ್ಲ ಗ್ರೋ ಆಗ್ತಾಯಿದೆ. ಎಲ್ಲ ಹೊಂಟೋಗಿತ್ತು, ಮಳೆ ಬರ್ತಿತ್ತಲ್ಲ, ಎಲ್ಲ ಫುಲ್ಲು ಎಲ್ಲ ಕಟ್ಟೆ ಆಗಿಬಿಟ್ಟಿತ್ತು. ನೀರು ತುಂಬಿ ಇವಾಗ ಮತ್ತೆ ರೀಗ್ರೋ ಆಗ್ತಾಯಿದೆ. ಇಲ್ಲಿ ನೋಡಿ ಫುಲ್ ಯಾವುದೋ ಫಾರೆಸ್ಟ್ ಏರಿಯಾ ಆಗಿಬಿಟ್ಟೈತಿ. ಇದನ್ನು ಫುಲ್ ಚೇಂಜ್ ಮಾಡಬೇಕಿದು ಒಂದನ್ನು. ಇಲ್ಲಾಂದರೆ ಹಂಗಂಗೆ ಬೆಳ್ಕೊಂಬಿಟ್ರೆ ಚೆನ್ನಾಗಿ ಕಾಣಲ್ಲ. ಎಲೆ ಗಿಡ ಹಾಕೊಂಡ್ಗೆ ಹೋಗ್ತಾಯಿದೆ. ಎಲ್ಲ ಕೇರ್ ಮಾಡ್ತಾ ಇರಬೇಕು. ಅದು ಒಣಗೋಗ್ತಾಯಿದೆ. ನಾವು ಏನು ಮಾಡೋದು? ನಮ್ಮಮ್ಮ ಮಾಡ್ತಾರೆ. ನಾನಿದ್ದಾಗ ಬರೀ ನಾನು ನೋಡ್ತೀನಿ, ನಾನೇನು ಮಾಡೋಕ್ಕೆ ಹೋಗಲ್ಲ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ತಿರುಗಿಬಿಟ್ಟು ಹೋಗ್ಬಿಟ್ಟು ರೆಸ್ಟ್ ಮಾಡೋಣ. ಮತ್ತು ಇವಾಗ ಜನ ಇರ್ತಾರೆ ನಮ್ಮ ಏರಿಯಾದಲ್ಲಿ, ಫುಲ್ಲೆಲ್ಲ ಖಾಲಿನೇ ಹೋಗ್ಬಿಟ್ಟಿರ್ತಾರೆ. ಇಷ್ಟೊತ್ತಿಗೆ ಯಾರು ಇರೋಲ್ಲ. ಎಲ್ಲ ಅವ್ರವ್ರದ್ದು ಬೆಳಗ್ಗೆ ಡ್ಯೂಟಿಗೋಸ್ಕರ ಎಲ್ಲ ಅವ್ರವ್ರದ್ದು ಕೆಲಸ ನೋಡ್ಕೊಂಡು ಹೋಗ್ತಾರೆ. ಯಾರು ಇರ್ತಾರೆ ಇಷ್ಟೊತ್ತಿಗೆ? ಏನು ಮಾಡೋಕ್ಕಿರ್ತಾರೆ? ನೈಟ್ ಟೈಮು ಯಾರು ಇರೋಲ್ಲ. ಇವಾಗ ನಾವು ಏನು ಬರೋಲ್ಲ ಡೈಲಿ. ಸುಮ್ಮನೆ ನನಗೆ ತಿರುಗಬೇಕು, ಊಟ ಮಾಡಿದ್ನಲ್ಲ ಅಂತ ಅಷ್ಟೇ ಬಂದಿರೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಬರೋಲ್ಲ. ಇಷ್ಟೊತ್ತಿಗೆ ನಾನು ಮಲ್ಕೊಂಬಿಟ್ಟಿದ್ದೀವಿ. ಎಕ್ಸಾಮ್ ಇದ್ದರೆ ಎಲ್ಲಿ ಬರ್ತೀನಿ ನಾನೇ ಡೈಲಿ. ನಾನು ಹೇಳ್ತಿದ್ದೀನಲ್ಲ ದೊಡ್ಡದಾಗಿ ಯಾರಿರಲ್ಲ ಅಂತ. ನಾನೇ ಬರೋಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಸುಮ್ಮನೆ ನಾನು ಹೇಳ್ತಾಯಿದ್ದೀನಿ. ಇಲ್ಲಿ ಜಾಸ್ತಿ ಆಯಿತು, ಅದಕ್ಕೆ ನಾವು
ಹಾಂ ಹಾಕಿಲ್ಲ, ಚಳಿ ಜಾಸ್ತಿ ಆಯ್ತು, ನಾವು ಅದಕ್ಕೆ ಒಳಗೆ ಬಂದುಬಿಟ್ಟಿದ್ದೀವಿ ಇವಾಗ ರೆಸ್ಟ್ ಮಾಡೋಕ್ಕೆ ಅಂತ. ಇವಾಗ ಏನಿಲ್ಲ, ನಮ್ಮದು ಸ್ಟಡಿ ಐಟಮ್ಸ್ ಅಲ್ಲಿದೆ. ಸ್ಟಡಿ ಐಟಮ್ಸ್ ಜೊತೆ ಬಟ್ಟೆ ಕಾಣಿಸ್ಬಿಡ್ತು. ಸ್ಟಡಿ ಐಟಮ್ಸ್ ಎಲ್ಲ ಅಲ್ಲಿದೆ, ಅದನ್ನು ನಾಳೆ ಓದಬೇಕು. ಇವತ್ತೇನು ಇಲ್ವಲ್ಲ, ನಾಳೆ ಓದೋಣ. ಇದಕ್ಕೆ ಏನಾದರೂ ಒಂದು ಐಡಿಯಾ ಮಾಡಿಬಿಟ್ಟು ಇಲ್ಲೇ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡಬೇಕು ಫಸ್ಟು ನಾನು. ಸೊ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.